ದ ನೆಕ್ಸ್ಟ್ ಕ್ವಶನ್ ಈಸ್ 9 ಮೀಟರ್ ಉದ್ದ 4 ಮೀಟರ್ ಅಗಲವಿರುವ ನೆಲಕ್ಕೆ ಹಾಕಲು 1 ಮೀಟರ್ ಅಳತೆಯ ಚೌಕಾಕಾರದ ಕನಿಷ್ಠ ಎಷ್ಟು ಟೈಲ್ಸ್ಗಳು ಬೇಕಾಗುತ್ತವೆ. ಓಕೆ, ನೋಡಿ ಏನಿದೆ, ಒಂದು ಆಯತಾಕಾರದ ನೆಲ ಇದೆ, ಅದರ ಉದ್ದ 9 ಮೀಟರ್, ಓಕೆ, ಮತ್ತು ಅಗಲ 4 ಮೀಟರ್ ಇದೆ. ಈ ಆಕೃತಿಯ ನೆಲಕ್ಕೆ ಏನ್ ಮಾಡ್ತಿದ್ದಾರೆ ಅಂದ್ರೆ 1 ಮೀಟರ್ ಅಳತೆಯ ಚೌಕಾಕಾರದ ಟೈಲ್ಸ್ ಗಳನ್ನ ಹಾಕ್ತಿದ್ದಾರೆ. ಓಕೆ, 1 ಮೀಟರ್ ಅಳತೆಯ ಚೌಕಾಕಾರದ ಟೈಲ್ಸ್ ಗಳನ್ನ ಹಾಕ್ತಾ ಇದ್ದಾರೆ. ಓಕೆ, ಈಗ ಈ ರೂಮ್ಗೆ ಓಕೆ ಈ ಚೌಕಾಕಾರದ ಟೈಲ್ಸ್ ಗಳನ್ನ ಎಷ್ಟು ಹಾಕ್ತಾರೆ ಅಂತ ಕೇಳ್ತಿದ್ದಾರೆ. ಬೇಕಾಗುವಂತ ಟೈಲ್ಸ್ ಗಳ ಸಂಖ್ಯೆ. ಈ ರೀತಿ ಪ್ರಶ್ನೆಗಳು ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಟೈಲ್ಸ್ ಗಳ ಸಂಖ್ಯೆ, ಓಕೆ, ಟೈಲ್ಸ್ ಗಳ ಸಂಖ್ಯೆ ಸಮವಾಗಿದೆ ಓಕೆ ನೆಲದ ವಿಸ್ತೀರ್ಣ. ಓಕೆ, ನೆಲದ ವಿಸ್ತೀರ್ಣಕ್ಕೆ ಟೈಲ್ಸ್ ನ ವಿಸ್ತೀರ್ಣದಿಂದ ಭಾಗಿಸಬೇಕು. ಓಕೆ, ಟೈಲ್ಸ್ ನ ವಿಸ್ತೀರ್ಣದಿಂದ ಓಕೆ ಭಾಗಿಸಬೇಕು. ಈಗ ಬರುವಂತಹ ಭಾಗಲಬ್ಧನೆ ನಮ್ಮ ಅಂದ್ರೆ ಆ ನೆಲಕ್ಕೆ ಹಾಕಲು ಬೇಕಾಗಿರುವಂತಹ ಟೈಲ್ಸ್ ಗಳು ಸಿಗುತ್ತೆ. ನೋಡಿ, ನೆಲ ಯಾವ ಆಕೃತಿಯಲ್ಲಿದೆ? ಚೌಕಾಕೃತಿಯಲ್ಲಿದೆ. ಓಕೆ, ಸಾರಿ, ಆಯತಾಕೃತಿಯಲ್ಲಿದೆ. ಆಯತಾಕೃತಿಯ ವಿಸ್ತೀರ್ಣ ಏನು? ಉದ್ದ ಗುಣಿಲೆ ಅಗಲ. ಉದ್ದ ಗುಣಿಲೆ ಅಗಲ. ಓಕೆ, ಉದ್ದ ಗುಣಿಲೆ ಅಗಲ. ಓಕೆ, ಟೈಲ್ಸ್ ನ ವಿಸ್ತೀರ್ಣ, ಟೈಲ್ಸ್ ಯಾವ ಆಕೃತಿಯಲ್ಲಿದೆ ಅಂದ್ರೆ ಚೌಕಾಕೃತಿಯಲ್ಲಿದೆ. ಅದರ ವಿಸ್ತೀರ್ಣ ಕಂಡುಹಿಡಿಯುವಂತ ಸೂತ್ರ ಬಾಹು ಇಂಟು ಬಾಹು. ಓಕೆ, ಬಾಹು ಇಂಟು ಬಾಹು. ಈಗ ಈ ಫಾರ್ಮುಲೆಯಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ನೋಡಿ, ಉದ್ದ 9 ಮೀಟರ್. ಓಕೆ, ಉದ್ದ 9 ಮೀಟರ್, ಅಗಲ 4 ಮೀಟರ್ ಇದೆ. ಚೌಕಾಕಾರದ ಬಾಹುವಿನ ಅಳತೆ ಎಷ್ಟು? 1 ಮೀಟರ್ ಇಂಟು 1 ಮೀಟರ್. ಓಕೆ, ಏನಾಗ್ತದೆ? ಮೀಟರ್ ಮೀಟರ್ ಕ್ಯಾನ್ಸಲ್ಸ್ ಆಗುತ್ತೆ, ಮೀಟರ್ ಮೀಟರ್ ಕ್ಯಾನ್ಸಲ್ ಆಗುತ್ತೆ. 9 4 36, ಛೇದದಲ್ಲಿ 1 ಬರುತ್ತದೆ. 36 ಒಂದೇ 36. ಅಂದ್ರೆ ಟೈಲ್ಸ್ ಗಳ ಸಂಖ್ಯೆ, ಬೇಕಾಗಿರುವಂತಹ ಟೈಲ್ಸ್ ಗಳ ಸಂಖ್ಯೆ ಎಷ್ಟು ಅಂತಂದ್ರೆ 36. ಬೇಕಾಗಿರುವಂತಹ ಟೈಲ್ಸ್ ಗಳ ಸಂಖ್ಯೆ 36. ಹೀಗಾಗಿ ಸರಿಯಾದ ಉತ್ತರ ಯಾವ್ದಾಗಿದೆ ಅಂದ್ರೆ ಆಪ್ಷನ್ ಬಿ ಸರಿಯಾದಂತಹ ಉತ್ತರ. ಓಕೆ, ಅರ್ಥ ಆಗಿದೆಯಲ್ಲ?